ಫ್ರೆಂಡ್ಸ್, ನೀವು ಮನೆಯಲ್ಲೇ ಕೂತ್ಕೊಂಡು ಮನಿ ಎರ್ನ್ ಮಾಡಬೇಕು ಅಂತ ಏನಾನ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ ವಿಡಿಯೋನ. ಹಾಗಾದರೆ ಮಾತ್ರ ನಿಮಗೆ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ ಯಾವ ಥರ ಮನಿ ಎರ್ನ್ ಮಾಡ್ಬೋದು ಅಂತ. ಇದ್ರಾಗೆ ಇದು ಸಿಂಪಲಾಗಿ ಸೇಲ್ ಮಾಡ್ತಾ ಮನಿ ಎರ್ನ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ಹೊಸ ವೀಡಿಯೋಗಳನ್ನ ನೋಟಿಫಿಕೇಷನ್ ಆಗಿ ಬರುತ್ತದೆ. ಓಕೆನಾ? ನಾ ಟೈಮ್ ವೇಸ್ಟ್ ಮಾಡೋದು ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನಂದರೆ, ಎರ್ನ್ಕಾರೋ ಅಂತ ಹೊಸ ಅಪ್ಲಿಕೇಶನ್ ಬಿಟ್ಟು ಆ ಅಪ್ಲಿಕೇಶನಿಂದ ಬರೀ ಸೇಲ್ ಮಾಡ್ತಾ ಮನಿ ಎರ್ನ್ ಮಾಡ್ಬೋದು. ಅದೇ ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಎರ್ನ್ಕಾರೋ ಅಂತ ಅಪ್ಲಿಕೇಶನ್ ಇದೆಯಲ್ಲ, ಈ ಆ್ಯಪ್ನ ಓಪನ್ ಮಾಡಿ, ಕ್ಲಿಕ್ ಮಾಡಿ, ಓಪನ್ ಆಗುತ್ತೆ. ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿನಿ, ಆ ಲಿಂಕಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ, ಸೈನ್ ಇನ್ನು ಸೈನ್ ಅಪ್ ಅಂತ. ನಾನು ಅವಿಗೆ ಸೈನ್ ಅಪ್ ಮಾಡಿದ್ದೀನಿ. ನಿಮಗೋಸ್ಕರ ಒಂದು ಸತಿ ಯಾವ ಥರ ಸೈನ್ ಅಪ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಸೈನ್ ಅಪ್ನ ಕ್ಲಿಕ್ ಮಾಡಿ. ಏನು ಸಿಂಪಲಾಗಿ ನೀವು ಫೇಸ್ಬುಕ್ ಇದ್ದರೆ ಫೇಸ್ಬುಕ್ಕಿಂದ ಜಾಯಿನ್ ವಿತ್ ಫೇಸ್ಬುಕ್ ಅಂತೈತಲ್ಲ, ಫೇಸ್ಬುಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಜಾಯ್ನ್ ಆಗುತ್ತೆ. ಈ ಥರ ಬರುತ್ತೆ, ಲೋಡಿಂಗ್ ಆಗ್ತಾ ಇರುತ್ತೆ. ಫೇಸ್ಬುಕ್ಕಿಂದ ಜಾಯ್ನ್ ಆಗ್ಬೋದು. ಇಲ್ಲ ಅಂದರೆ ನೀವು ಬ್ಯಾಕ್ ಹೋಗಿ ಫುಲ್ ನೇಮ್ ಅಂತೈತಲ್ಲ, ನಿಮ್ಮ ನೇಮ್ ಹೊಡೀರಿ. ನಿಮ್ಮ ನೇಮ್ ಟೈಪ್ ಮಾಡಿ, ಹಾಗೆ ಇಮೇಲ್ ಅಡ್ರೆಸ್ ಇರ್ತಾರ, ನಿಮ್ಮ ಇಮೇಲ್ ಅಡ್ರೆಸ್ನ ಎಂಟ್ರ್ ಮಾಡಿ. ಈ ಥರ ಬರುತ್ತೆ. ನಿಮ್ಮ ಫೋನಿಗೆ ಯಾವನ ಇಮೇಲ್ ಅಡ್ರೆಸ್ ಇದ್ದರೆ ಇಮೇಲ್ ಅಡ್ರೆಸ್ ಈ ಥರ ಓಪನ್ ಆಗುತ್ತೆ. ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿ ಈ ಥರ ಬರುತ್ತೆ. ಸೆಲೆಕ್ಟ್ ಆಗೋದಕ್ಕೆ ನೀವು ನೆಕ್ಸ್ಟು ಚೂಸ್ ಪಾಸ್ವರ್ಡ್ ಅಂತೈತಲ್ಲ, ಪಾಸ್ವರ್ಡ್ನ ಹೊಸದು ಇದಕ್ಕೋಸ್ಕರ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಅದನ್ನ ನೀವು ಮರೆಯೋಂಗಿಲ್ಲ. ನೀವು ಯಾವಾಗೂ ಓಪನ್ ಮಾಡ್ಬೇಕಾದ್ರೆ ನೀವು ಪಾಸ್ವರ್ಡ್ ಒನ್ ಟೈಮ್ ಸೈನ್ ಔಟ್ ಇದ್ದರೆ ಸೈನ್ ಇನ್ ಮಾಡ್ಬೇಕಾದ್ರೆ ಇಮೇಲ್ ಅಡ್ರೆಸ್ಸು ಪಾಸ್ವರ್ಡ್ ಹೊಡಿಬೇಕಲ್ಲ, ಅದಕ್ಕೆ ನೀವು ಮರಿಬೇಡಿ. ಈ ಪಾಸ್ವರ್ಡ್ನ ಹೊಡೆದು ಎಲ್ಲನ ಸೈಡಿಗೆ ನೀವು ಸೇವ್ ಮಾಡಿಟ್ಕೊಳ್ಳಿ. ಈ ಪಾಸ್ವರ್ಡ್ನ ಟೈಪ್ ಮಾಡಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಪಾಸ್ವರ್ಡ್ನ ಇಟ್ಕೊಳ್ಳಿ. ಓಕೆನಾ? ಕೆಳಗೆ ಒಂದು ಮೊಬೈಲ್ ನಂಬರ್ ಹೊಡೀರಿ. ಯಾವುದಾನ ಒಂದು ನಿಮ್ಮ ಮೊಬೈಲ್ ನಂಬರ್ ಹೊಡಿದು ಗೆಟ್ OTP ಅಂತೈತಲ್ಲ, ಕ್ಲಿಕ್ ಮಾಡಿದಟ್ಟಿಗೆ ನಿಮ್ಗೆ OTP ಬರುತ್ತೆ. OTPಯಿಂದ ಓಪನ್ ಮಾಡ್ಕೊಳ್ಳಿ. ಇಷ್ಟೇ ಸೈನ್ ಅಪ್. ನೆಕ್ಸ್ಟ್ ನಾನು ಅವಾಗೆ ಸೈನ್ ಅಪ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ನಿಮಗೋಸ್ಕರ ಹೇಳ್ಕೊಟ್ಟೆ ಒಂದು. ಇವಾಗ ಸೈನ್ ಇನ್ ಮಾಡ್ಕೊತೀನಿ. ಸೈನ್ ಇನ್ ಆಯ್ತಲ್ಲ, ಸೈನ್ ಇನ್ ಕ್ಲಿಕ್ ಮಾಡಿ ನನ್ನ ಅಕೌಂಟ್ ಓಪನ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಓಪನ್ ಮಾಡಿ ಯಾವ ಥರ ಇದ್ರೆ ಸೇಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೇಲಿಂಗಿಂದ ಮನಿ ಎರ್ನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ನೀವು ಸೈನ್ ಅಪ್ ಮಾಡಿದಾಗ ಇವಾಗ ಲೋಡಿಂಗ್ ಆಗ್ತಾ ಈ ಥರ ಓಪನ್ ಆಗುತ್ತೆ. ಡ್ಯಾಶ್ಬೋರ್ಡು ಫುಲ್ ಈ ಥರ ಓಪನ್ ಆಗುತ್ತೆ. ಇದರಿಂದ ಏನು, ಅಮೆಜಾನಿಂದ ನೋಡಿರಿ, ಅಮೆಜಾನಿಗೆ ನೀವು ಯಾವೊಂದು ಲಿಂಕ್ ಇದ್ದರೆ ಅಂದರೆ ಅಮೆಜಾನ ನೀವು ಈ ಥರ ಬರುತ್ತಲ್ಲ, ಅಮೆಜಾನಿಗೆ ನೀವು ತೋರಿಸ್ತೀನಿ, ಒಂದು ಸಿಂಪಲ್ಗೆ ಒಂದು ತೋರಿಸ್ತೀನಿ ಸ್ಯಾಂಪಲ್. ಅಮೆಜಾನ್ ಇದೆಯಾ? ಅಮೆಜಾನಿಗೆ ನಿಮಗೆ ಯಾವ್ದಾನ ಒಂದು ಪ್ರಾಡಕ್ಟ್ಸ್, ಇವಾಗ ರೆಡ್ಮಿ ನೋಟ್ 7 Pro ಇದು ಕ್ಲಿಕ್ ಮಾಡಿ ಶೇರ್ ಹೊಡೀರಿ. ಶೇರ್ ಸಿಂಬಲ್ ಐತಲ್ಲ, ಶೇರ್ ಸಿಂಬಲಿಂದ ವಾಟ್ಸಪ್ನಲ್ಲಿ ಶೇರ್ ಮಾಡ್ತೀರಾ. ಶೇರ್ ಮಾಡಿದಟ್ಟಿಗೆ ಈ ಥರ ಲಿಂಕ್ ಬರುತ್ತಲ್ಲ ಕೆಳಗೆ, ಈ ಲಿಂಕನ್ನ ಕಾಪಿ ಮಾಡಬೇಕು. ನೋಡಿ, ಇದು ಕೊಟ್ಟಿದ್ದಾರೆ. ಈ ಲಿಂಕನ್ನ ಕಾಪಿ ಮಾಡ್ಕೊಂಡ್ವಾ, ಎರ್ನ್ಕಾರೋ ಅಂತ ಆ್ಯಪ್ ಐತಲ್ಲ, ತಿರ್ಗಿ ಓಪನ್ ಮಾಡಿದಟ್ಟಿಗೆ ಇಲ್ಲಿ ನೋಡಿ, ಮೇಕ್ ಲಿಂಕ್ಸ್ ಅಂತ ಪಕ್ಕದಾಗೆ ಮೇಕ್ ಲಿಂಕ್ಸ್ ಅಂತ ಕಾಣುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿದಟ್ಟಿಗೆ ಈ ಥರ ಬರುತ್ತೆ. ನೀವು ಲಿಂಕ್ನ ಕಾಪಿ ಮಾಡಿದ್ದೀರಲ್ಲ, ಅದನ್ನ ಇಲ್ಲಿ ಪೇಸ್ಟ್ ಮಾಡಿ ಮೇಕ್ ಪ್ರಾಫಿಟ್ ಅಂತೈತಲ್ಲ, ಇಲ್ಲಿ ಕ್ಲಿಕ್ ಮಾಡಿದಟ್ಟಿಗೆ ಇದರಿಂದ ಒಂದು ಈ ಥರ ಬರುತ್ತೆ ನೋಡಿ. ನಿಮ್ಮದು ಒಂದು ಸಪ್ರೇಟು ಒಂದು ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ ಓಪನ್ ಆದಟ್ಟಿಗೆ ನೀವು ಈ ಥರ ಬಂದಿಟ್ಟಿಗೆ ನೀವೇನು ಮಾಡಬೇಕು, ಶೇರ್ ಮಾಡಬೇಕು. ಈ ಶೇರ್ನ ಒಂದು ನಿಮ್ಮ ಫ್ರೆಂಡ್ಸ್ಗೆ ಯಾರು ತಗೊಂತಾರೋ ಅವ್ರಿಗೆ ಶೇರ್ ಮಾಡಿ. ಇಲ್ಲಾಂದರೆ ನೀವೇ ಶೇರ್ ಮಾಡಿ, ಆ ಲಿಂಕಿಂದ ಕ್ಲಿಕ್ ಮಾಡಿ ನೀವೇ ಆ ಲಿಂಕ್ನ ಶೇರ್ ಮಾಡಿರ್ತೀರಲ್ಲ, ಅದೇ ಲಿಂಕಿಂದ ನೀವು ತಗೊಳ್ಬೇಕು. ನೀವು ಆ ಲಿಂಕಿಂದ ಕ್ಲಿಕ್ ಮಾಡಿ ಶಾಪ್ ಮಾಡ್ಬೋದು. ಶಾಪ್ ಮಾಡೋದ್ರಿಂದ ಎಷ್ಟು % ಬರುತ್ತೋ ಆ ಪರ್ಸೆಂಟು ನಿಮ್ಮ ಎರ್ನ್ಕಾರೋ ಆ್ಯಪ್ನಾಗೆ ಪಕ್ಕ ಬೀಳುತ್ತೆ. ಅದೇ ನೀವು ಬೇರೆ ಅವರು ಕೂಡ ತಗೊಂಡ್ರು ಕೂಡ ನಿಮಗೆ ಎರ್ನ್ಕಾರೋ ಆ್ಯಪ್ನಾಗೆ ವ್ಯಾಲೆಟಾಗಿ ಬೀಳುತ್ತೆ ಅಮೌಂಟು. ಅದಾದಮೇಲೆ ಓಮ್ ಸಿಂಬಲ್ ಐತಲ್ಲ, ಓಮ್ ಸಿಂಬಲ್ ಕ್ಲಿಕ್ ಮಾಡಿದಟ್ಟಿಗೆ ಈ ಥರ ಬರುತ್ತೆ ನೋಡಿ. ಇದು ಅಮೆಜಾನ್ ಸೂಪರ್ ಸೇಲ್ಸು ಅಂಡರ್ 499, ಮಿನಿಮಮ್ 70%, ಅವೆಲ್ಲ ಅದರಾಗಿಂದ ಅಮೆಜಾನ್ನಾಗಿಂದ ಸೇಲ್ ಮಾಡ್ಬೋದು. ಅಮೆಜಾನ್ ಪ್ರಾಡಕ್ಟ್ಸ್ ಎಲ್ಲ ನೀವು ಸೇಲ್ ಮಾಡ್ಬೋದು. ಬೇರೆ ಇನ್ನೂ ವೆಬ್ಸೈಟ್ ಇದೆ, ಆ ವೆಬ್ಸೈಟಿಂದ ನೀವು ಸೇಲ್ ಮಾಡ್ಬೋದು ಇದರ ಎರ್ನ್ಕಾರೋ ಆ್ಯಪಿಂದ. ಅದೇ ಲಿಂಕ್ ನಾನು ತೋರಿಸಿದ್ನಲ್ಲ ಮುಂಚೆನೇ, ಮೇಕ್ ಲಿಂಕ್ಸ್ ಅಂತ, ಅದರಿಂದ ಮಾಡ್ಬೋದು ನೋಡಿ. ಇಲ್ಲಿ ಅಮೆಜಾನ್
ಸೇಲರ್ಸು ಅಂಡರ್ 99 ಅಂತ ಐತಲ್ಲ ನೋಡಿ ಇವಾಗ ಪಕ್ಕದಾಗೆ ಸೂಪರ್ ಸೇಲರ್ಸು ಎಲೆಕ್ಟ್ರಾನಿಕ್ಸು ಅಂತ ಐತಲ್ಲ, ತಿರ್ಗಾ ಗ್ರಾಸರಿ ಎಲೆಕ್ಟ್ರಾನಿಕ್ ಇವೆಲ್ಲ ಒಂದು ಎಷ್ಟು ಟೈಪ್ ಇದೆ ನೋಡು, ಎಲ್ಲ ಟೈಪ್ನಾಗೂ ನೀವು ಸೇಲ್ ಮಾಡ್ಬೋದು ನೋಡು. ಫ್ಯಾಷನ್ಸು, ಮೆನ್ ಫ್ಯಾಷನು, ಇದು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಿ ನೀವು ಸೇಲ್ ಮಾಡ್ಬೋದು. ನೋಡಿ ಒಂದು ಸತಿ ತೋರಿಸ್ತೀನಿ. ಹೆಡ್ಫೋನ್ಸ್ ಅಂತ ಕ್ಲಿಕ್ ಮಾಡಿದ್ನಲ್ಲ, ಹೆಡ್ಫೋನ್ಸ್ ಇವು ಹೆಡ್ಫೋನ್ಸಿಗೆ 1000 ರೂಪೀಸ್ ಐತೆ. 1000 ರೂಪೀಸ್ ಸೇಲ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರನ್ನು ತಗೊಂಡ್ರೆ ನಿಮಗೆ 31 ರೂಪಾಯಿ ಎರ್ನ್ಕಾರೋ ವ್ಯಾಲೆಟಿಗೆ ಬೀಳುತ್ತೆ. ಓಕೆನಾ ಫ್ರೆಂಡ್ಸ್, ಈ ಎರ್ನ್ಕಾರೋ ವ್ಯಾಲೆಟಿಗೆ ಬೀಳುತ್ತೆ. ನೀವು ಅವ್ರು ತಗೊಂಡ್ರೆ ನಿಮ್ಗೆ 31 ರೂಪಾಯಿ ಬರುತ್ತೆ. ಹೆಂಗೆ ನೀವು ಅವ್ರು ತಗೊಂಡು ಡೆಲಿವರ್ ಆದಮೇಲೆ ಅಮೌಂಟ್ ಬೀಳುತ್ತೆ, ಇಲ್ಲಾಂದರೆ ಡೆಲಿವರ್ ಆಗಿಲ್ಲ ಅಂದರೆ ಅಮೌಂಟ್ ಬೀಳೋಲ್ಲ. ಡೆಲಿವರ್ ಆಗೋ ತಗೊಂಡು ಟೈಮ್ ಕೇಳುತ್ತೆ. ಟೈಮ್ ಆದಮೇಲೆ ನೆಕ್ಸ್ಟ್ ನೋಡಿ ಇದೇ ಥರ ಎಲ್ಲ ಪ್ರಾಡಕ್ಟ್ಸ್ಗೂ ಕೂಡ ನೀವು ಶೇರ್ ಮಾಡ್ಬೋದು. ಶೇರ್ ಮಾಡಿ ಎಲ್ಲ ಅವ್ರಿಗೆ ಇವನ್ನೆಲ್ಲ ಪ್ರಾಡಕ್ಟ್ಸ್ನ ಶೇರ್ ಮಾಡ್ಬೋದು. ವಾಟ್ಸಪ್ನಲ್ಲಿ ಶೇರ್ ಮಾಡಿ ಎಲ್ಲ ಬುಕ್ ಮಾಡಿಸ್ಬೇಕು. ಆ ಥರದಿಂದ ಮಾಡೋಗುತ್ತೆ. ಬ್ಯಾಕಂಗೆ ಓಮ್ ಬರಿ ಸೂಪರ್ ಸೇಲರ್ ಅಂತ ಕ್ಲಿಕ್ ಮಾಡಿದ್ರೆ ಅಮೆಜಾನ್ ಸೂಪರ್ ಸೇಲರ್ ಅಂತ ಇವೆಲ್ಲ ಅಮೆಜಾನ್ ಪ್ರಾಡಕ್ಟ್ಸು. ಅಮೆಜಾನಿಗೆ ಯಾವ ಪ್ರಾಡಕ್ಟ್ಸ್ ಇದಾವೆ ಎಲ್ಲ ಇದರ ಬರುತ್ತೆ. ಈಗ ಕ್ಲಿಕ್ ಮಾಡಿ ನೀವು ಶೇರ್ ಮಾಡಿ ಪ್ರಾಡಕ್ಟ್ಸ್ನ ತೊಗೊಳ್ಬೋದು. ಎಲೆಕ್ಟ್ರಾನಿಕ್ಸ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಲ್ಯಾಪ್ಟಾಪ್ಸ್ ಅಂತ ಇದಾವೆ. ಲ್ಯಾಪ್ಟಾಪ್ಸ್ ಕ್ಲಿಕ್ ಮಾಡಿದೆ. ಲ್ಯಾಪ್ಟಾಪ್ಸ್ನಾಗೆ ಒಂದೊಂದು ಶೇರ್ ಮಾಡ್ದಂಗೆಲ್ಲ ನೋಡಿ, ಲ್ಯಾಪ್ಟಾಪ್ 37,000 ರೂಪಾಯಿ ಐತೆ. ಅದನ್ನ ವಾಟ್ಸಪ್ನಲ್ಲಿ ಶೇರ್ ಮಾಡಿ ನೀವು ಯಾರನ್ನು ಕೊಡಿಸಿದ್ರಿ ಅಂದರೆ ಈ ಲ್ಯಾಪ್ಟಾಪ್ನ 1000 ರೂಪಾಯಿ ಬರುತ್ತೆ. ಒಂದು ಲ್ಯಾಪ್ಟಾಪ್ ಯಾರನ್ನು ಸೇಲ್ ಮಾಡಿದ್ರೆ 1000 ರೂಪೀಸ್ ಎರ್ನ್ಕಾರೋ ವ್ಯಾಲೆಟಾಗಿ ಬೀಳುತ್ತೆ. ಇದೇ ಥರ ಎಲ್ಲ ನೋಡಿ ಲ್ಯಾಪ್ಟಾಪ್ಸು ಇದ್ರ ಏನು ಆಪ್ಷನ್ ಬಂದಿರ್ತವೆ ಆ ಥರ ನೀವು ನೋಡಿ. ಟಿ ವಿ ಇದ್ದಾವೆ. ಟಿ ವಿನ 5,000 ಐತೆ, ಅದ್ರಾಗ 160 ರೂಪಾಯಿನೂ ಸೇಲಿಂಗ್ ಆಪ್ಷನ್ ಇರುತ್ತೆ ನೋಡಿ. ಇದೇ ಥರ ನೀವು ಏನು ಸೇಲ್ ಮಾಡಿದ್ರು ಅದಕ್ಕೆ ಡಿಸ್ಕೌಂಟ್ ಕೊಡ್ತಾನೆ ಇರ್ತಾರೆ, ಇಷ್ಟು % ಅಂತ. ಇವನ್ನ ಹೆಂಗೆ ಸೇಲ್ ಮಾಡಿ ಮನಿ ತೊಗೊಬೇಕು ಅಂತ ಇನ್ನೊಂದು ಸತಿ ಅವರೇ ಸಪ್ರೇಟ್ ವೀಡಿಯೋಸ್ ಮಾಡಿದ್ದಾರೆ. ಆ ವೀಡಿಯೋಸು ಹೆಲ್ಪ್ಲೈನಾಗಿ ತೋರಿಸ್ತಾರೆ. ಅದ್ರಿಗೆ ಇವಾಗ ಪ್ರೊಫೈಲ್ ಲಿಂಕ್ನ ಕ್ಲಿಕ್ ಮಾಡಿ, ಪ್ರೊಫೈಲ್ ಅಂತ ಐತಲ್ಲ ಅದು ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ನೋಡಿ. ಔಟ್ ಎರ್ನ್ಕಾರೋ ವಿಡಿಯೋ ವರ್ಕ್ಸ್ ಅಂತ ಐತಲ್ಲ, ಅದು ಏನು ವರ್ಕ್ ಮಾಡ್ಬೇಕಂತ ಅದು ತೋರಿಸುತ್ತೆ. ಅದು ಕ್ಲಿಕ್ ಮಾಡಿದ್ರೆ ಔಟು ಎರ್ನ್ಕಾರೋ ವರ್ಕ್ಸ್ ಅಂತ ಐತಲ್ಲ ಅದು ಕ್ಲಿಕ್ ಮಾಡಿ, ಅಲ್ಲಿ ಆಪ್ಷನ್ ಇದೆಯಲ್ಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗೆ ಈ ಥರ ಬರುತ್ತೆ. ಈ ಥರ ಬಂದಿಟ್ಟಿಗೆ ನೋಡಿ ಎಲ್ಲ ಹೆಂಗೆ ವರ್ಕ್ ಮಾಡ್ಬೋದು, ಬೆಸ್ಟ್ ಡೀಲ್ಸು ಯಾವ ಥರ ನೀವು ಶೇರ್ ಮಾಡಿದ್ದು ಮಾಡಬೇಕು ಎಲ್ಲ ಅದ್ರ ಬಗ್ಗೆನೂ ವೀಡಿಯೋಸ್ ಕೊಟ್ಟಿದ್ದಾರೆ. ಓಕೆನಾ ಫ್ರೆಂಡ್ಸ್, ಈ ಥರ ಆದಮೇಲೆ ನೀವು ಬ್ಯಾಕ್ ಬಂದು ಮೈ ಎರ್ನಿಂಗ್ಸ್ ಅಂತ ಐತಲ್ಲ ಅದು ಕ್ಲಿಕ್ ಮಾಡಿ. ಈ ಥರ ಬರುತ್ತೆ. ಅದು ನಾನು ಎರ್ನ್ ಮಾಡಿರೋದು ಇದು, ಅಂದರೆ ನಾನು ಯಾವತ್ತೂ ಇನ್ನೂ ಸೇಲ್ ಮಾಡಿ ಇದು ಮಾಡಿಲ್ಲ. ಯಾಕಂದರೆ ನಿಮಗೋಸ್ಕರ ಇದು ಹೊಸದಾಗಿ ಕ್ರಿಯೇಟ್ ಮಾಡಿ ಇದು ಮಾಡೀನಿ. ನಾನು ಸಪ್ರೇಟ್ ಅಕೌಂಟ್ ಇದೆ, ಆ ಸಪ್ರೇಟ್ ಅಕೌಂಟಿಗೆ ನಾನು ಸೇಲ್ ಮಾಡಿ ಇದು ಎರ್ನ್ ಮಾಡ್ತಾಯಿದ್ದೀನಿ. ಅದೇ ಥರ ನೀವು ಎರ್ನ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಬ್ಯಾಕ್ ಬರ್ರಿ. ತಿರ್ಗಾ ಬ್ಯಾಕ್ ಬಂದು ಮೈ ರೆಫರಲ್ಸ್ ಅಂತ ಐತಲ್ಲ ಅದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರಿಗೆ ನೋಡಿ ರೆಫರ್ ಮಾಡ್ತಾ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಡೌನ್ಲೋಡ್ ಮಾಡಿ ಅವರು ಸೇಲ್ ಮಾಡ್ಬೋದು. ಅದು ಸೇಲ್ ಮಾಡೋದ್ರಿಂದ ನಿಮಗೆ 10% ಬರುತ್ತೆ. ಅಂದರೆ 10% ಲೆಕ್ಕ ಹಾಕ್ರಿ. ಅವ್ರು ಯಾರಿಗಾನ ಸೇಲ್ ಮಾಡಿ ಅವ್ರ ಮನಿ ಬಂದಿರೋದು ನಿಮಗೆ ಅದ್ರಾಗ 10% ನಿಮಗೆ ಬರುತ್ತೆ. ಎಷ್ಟು ಜನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅವ್ರನ್ನ ಎರ್ನ್ ಮಾಡೋಕ್ಕಂತ ಕೇಳ್ಬೋದು. ಅಂದರೆ ನೀವು ಸೇಲ್ ಮಾಡಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಅವರು ಸಪ್ರೇಟ್ ಅವ್ರಿಗೆ ಮಾರ್ಕೊಂಡ್ರೆ ಅದ್ರಾಗೂ ನೀವು 10% ಬರುತ್ತೆ. ನೀವು ಮಾರಿದ್ರು 10% ಬರುತ್ತೆ. ಬ್ಯಾಕ್ ಬಂದು ಇವಾಗ ನೀವು ಪ್ರಾಫಿಟ್ಸು ಯಾವ ವೆಬ್ಸೈಟಿಂದ ಬರುತ್ತೆ ಅಂತ ತೋರಿಸ್ತೀನಿ. ಅಲ್ಲಿ ಪ್ರಾಫಿಟ್ ಅಂತ ಕಾಣುತ್ತಲ್ಲ ಅದು ಕ್ಲಿಕ್ ಮಾಡಿ ಅಂತ ಈ ಥರ ನೋಡಿ ಎಲ್ಲ ವೆಬ್ಸೈಟು ಯಾವ ಜಿಯೋ ಅಂದರೆ ಜಿಯೋ ಆ್ಯಪ್, ಜಿಯೋನಾಗೆ ಸೇಲ್ ಮಾಡ್ತಾರಲ್ಲ ಅವು ಕೂಡ ಇದ್ರ ಸ್ಪಾನ್ಸರ್ ಕೊಟ್ಟಾರೆ. ಅಂದರೆ ಅಡ್ವರ್ಟೈಸ್ಮೆಂಟ್ ಇವ್ರು ಕೊಟ್ಟಾರೆ ಎರ್ನ್ಕಾರೋ ಆ್ಯಪ್ಗೆ. ಇದೇ ಥರ ಭಾಳ ವೆಬ್ಸೈಟ್ ಇದ್ದಾವೆ. ಇದ್ರ ಯಾವ್ದ್ರಾಗ ನೀವು ಸೇಲ್ ಏನೋ ನೀವು ತೊಗೊಬೇಕಂದ್ರೆ ಆ ಲಿಂಕ್ನ ತೊಗೊಂಬಂದು ನಾನು ಹೇಳ್ದನಲ್ಲ ಮೇಕ್ ಲಿಂಕ್ಸ್ ಅಂತ, ಅದರಾಗೆ ನೀವು ಲಿಂಕ್ ತಗೊಂಡು ನೀವೇ ಬೇಕಾದರೆ ತಗೊಳ್ರಿ, ಇಲ್ಲ ಬೇರೆಗಾದ್ರೆ ಸೇಲ್ ಮಾಡೋದ್ರಿಂದ ನಿಮ್ಮ ಮನಿ ಎರ್ನ್ ಮಾಡ್ಬೋದು. ನೋಡಿ ಎಷ್ಟೊಂದು ಇದ್ದಾವೆ ಇದೇ ಥರ. ಇವೆಲ್ಲ ವೆಬ್ಸೈಟ್ಗಳು ಪಾರ್ಟ್ನರ್ಶಿಪ್ಪು. ಯಾವ್ದ್ರಾಗ ಬೇಕಾದರೆ ನೀವು ಶಾಪ್ ಮಾಡಿ ಇಲ್ಲ ಶಾಪನ್ನು ಮಾಡ್ಬೋದು, ಇಲ್ಲ ಸೇಲನ್ನು ಮಾಡ್ಬೋದು. ಇದರಿಂದ ನೀವು ತಿಂಗಳಿಗೆ 30,000 ಗಟ್ಟಲೆ ತೊಗೊಬೋದು. ಭಾಳ ಜನ ತೊಗೊಂಡಿದ್ದಾರೆ. ಯೂಟ್ಯೂಬರ್ಸ್ ಯಾರೆಲ್ಲ ತೊಗೊಂಡಿದ್ದಾರೆ. ನೀವು ಬೇಕಾದರೆ ನಿಮ್ಮ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ಲು, ಫೇಸ್ಬುಕ್ ಪೇಜು, ಗ್ರೂಪು ಏನೇನಿದ್ರೆ ಆ ಗ್ರೂಪ್ನಾಗೆ ಫೇಸ್ಬುಕ್ ಗ್ರೂಪು ಆ ಗ್ರೂಪ್ನಾಗೆ ಶೇರ್ ಮಾಡಿ ನೀವು ಮನಿ ಎರ್ನ್ ಮಾಡ್ಬೋದು. ಇಷ್ಟು ಸಿಂಪಲ್ ಮಾಡಿದ್ರೆ ತಿಂಗಳಿಗೆ 30,000 ಮಾಡ್ಬೋದು. ಬರೀ ಮನೆಗೆ ಕುತ್ಕೊಂಡೆ ನೀವು ಮನೆ ದುಡಿಬೋದು. ಈಗ ಪೇಮೆಂಟ್ ವಿತ್ಡ್ರಾ ಮಾಡೋದು ಹೇಗೆ ಅಂತ ನೋಡೋಣ. ಪ್ರೊಫೈಲ್ ಅಂತ ಕಾಣುತ್ತಲ್ಲ, ಪ್ರೊಫೈಲ್ ಕ್ಲಿಕ್ ಮಾಡಿ. ಪ್ರೊಫೈಲ್ ಕ್ಲಿಕ್ ಮಾಡಿದಕ್ಕೆ ಇಲ್ಲಿ ಅಕೌಂಟ್ ಸೆಟ್ಟಿಂಗ್ ಅಂತ ಐತಲ್ಲ, ಅಕೌಂಟ್ ಸೆಟ್ಟಿಂಗ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಕ್ಕೆ ಈ ಥರ ಇರುತ್ತೆ. ಪರ್ಸನಲ್ ಅಡ್ರೆಸ್ ಆಯಿತಾ, ಚೇಂಜ್ ಪಾಸ್ವರ್ಡ್ ಏನಂದ್ರೆ ನಿಮ್ಮ ಚೇಂಜ್ ಮಾಡ್ಬೇಕಂತ ಚೇಂಜ್ ಮಾಡ್ಬೋದು. ಇದರತ್ತೆ ಕರೆಕ್ಟ್ ಪಾಸ್ವರ್ಡು, ನ್ಯೂ ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡ್ ಅಂದರೆ ಕರೆಕ್ಟ್ ನಿಮ್ಮ ಮುಂಚೆನೇ ಯಾವ ಪಾಸ್ವರ್ಡ್ ಇಟ್ಟಿದೆ ಆ ಪಾಸ್ವರ್ಡ್ ಹೊಡೆದು ಬೇರೆ ಪಾಸ್ವರ್ಡ್ನ ಹೊಸ ಪಾಸ್ವರ್ಡ್ ಇಡ್ಬೋದು. ಇದ್ರಾಗೆ ಲಾಸ್ಟಿಗೆ ಪೇಮೆಂಟ್ ಸೆಟ್ಟಿಂಗ್ ಅಂತ. ಆ ಪೇಮೆಂಟ್ ಸೆಟ್ಟಿಂಗಿಗೆ ನೇಮ್ ಆಫ್ ದಿ ಅಕೌಂಟ್ ಹೋಲ್ಡರ್, ಅಕೌಂಟ್ನಾಗೆ ಯಾವ ಥರ ನೇಮ್ ಇರುತ್ತೋ ಅದೇ ನೇಮ್ನ ಇಲ್ಲಿ ಹೊಡೀರಿ. ಬ್ಯಾಂಕ್ ನೇಮ್ ಹೊಡೀರಿ. ಬ್ಯಾಂಕ್ ನೇಮು ಸಿಂಪಲಾಗಿ SBI ಅಂತ ಇರುತ್ತಲ್ಲ, SBI ಅಂತ ಹೊಡಿಬಾರ್ದ್ರೆ ಫುಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಫುಲ್ ಹೊಡಿಬೇಕು. ಬ್ರಾಂಚ್ ನೇಮು ಯಾವ ಬ್ರ್ಯಾಂಚ್ ಅಂತ, ಬ್ಯಾಂಕ್ದು ಯಾವ ಬ್ರ್ಯಾಂಚ್ ಅಂತ ಹೊಡಿಬೇಕು. ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡು, ಅಕೌಂಟ್ ನಂಬರ್ ಹೊಡೆದು IFSC ಕೋಡ್ ಹೊಡಿಬೇಕು. ಎಂಟರ್ ಯುವರ್ ಪಾಸ್ವರ್ಡ್ ಟು ಕನ್ಫರ್ಮ್. ನಿಮ್ದು ಯಾವ ಪಾಸ್ವರ್ಡ್ ಐತೆ ಆ ಪಾಸ್ವರ್ಡ್ನ
ಹೊಡೆದ್ರೆ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಹೊಡೆದು ಸೇವ್ ಅಂತ ಹೊಡೆದ್ರೆ ಸೇವ್ ಆಗುತ್ತೆ. ಸೇವ್ ಆದಮೇಲೆ ಅಮೌಂಟ್ ಹೆಂಗೆ ವಿತ್ಡ್ರಾ ಆಗುತ್ತೆ ಅಂತ ಕೇಳ್ಬೋದು ನೀವು. ಹೆಂಗೆ ವಿತ್ಡ್ರಾ ಆಗುತ್ತೆ ಅಂದರೆ ಮಂತ್ಲಿ ಒಂದು ಟೈಮ್ ವಿತ್ಡ್ರಾ ಆಗುತ್ತೆ. ಅದೇ ಆಟೋಮೆಟಿಕ್ ಅವರೇ ವಿತ್ಡ್ರಾ ಮಾಡ್ತಾರೆ. ಮಿನಿಮಮ್ 1000 ಇರಬೇಕು. 1000 ಇದ್ದರೆ ಮಾತ್ರ ವಿತ್ಡ್ರಾ. ಮಂತ್ಲಿ ಅವರೇ ಪಕ್ಕ ಟ್ರಾನ್ಸ್ಫರ್ ಮಾಡ್ತಾರೆ ನಿಮ್ಮ ಅಕೌಂಟಿಗೆ. ಓಕೆನಾ ಫ್ರೆಂಡ್ಸ್? ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಸಾಲ್ವ್ ಮಾಡ್ತೀನಿ. ಇನ್ನು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.